ಆಪರೇಷನ್ ಕಮಲ ಬಾಂಬ್ಗೆ ಕೆರಳಿದ ಕೇಸರಿ ಸಿಎಂ ಆರೋಪಕ್ಕೆ ಬಿಜೆಪಿಯಿಂದ ಕುದುರೆ ವ್ಯಾಪಾರ ಬಾಂಬ್ ತಲಾ 50 ಕೋಟಿ ಆಫರ್ ಬಾಂಬ್ ಸಿಡಿಸಿದ್ದ ಸಿಎಂ. ಆದರೆ ಸಿಎಂ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಯಾಗಿದ್ದಾರೆ. ಬಿಜೆಪಿ ಶಾಸಕರನ್ನು ಸೆಳೆಯಲು ಕುದುರೆ ವ್ಯಾಪಾರವಾಗ್ತಾ ಇದೆಯಂತೆ. ರಿಪಬ್ಲಿಕ್ಗೆ ಜಯನಗರ MLA ಸಿ.ಕೆ. ರಾಮಮೂರ್ತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿ.ಕೆ. ರಾಮಮೂರ್ತಿ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯಾರೆಡ್ಡಿ ಅವರನ್ನು ಸೋಲಿಸಿ MLA ಆದವರು. ಸಿ.ಕೆ. ರಾಮಮೂರ್ತಿ ಅವರನ್ನ ಮಾತಾಡಿಸಿದ್ದಾರೆ ನಮ್ಮ ವಿಜಯ್. ಏನು ಹೇಳ್ತಾರೆ ಆ ನಂತರ ಮಾತಾಡೋಣ. ವಿರುದ್ಧ ಶಾಸಕರ ಖರೀದಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 50 ಕೋಟಿ ರೂಪಾಯಿ ಆಫರ್ ಅಂತ ಏನು ಬಿಜೆಪಿಯವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇಂದು ಸ್ಫೋಟ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಹೊಸ ಸಂಚಲನಕ್ಕೆ ಕಾರಣ ಆಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯ ಶಾಸಕರ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಿಮ್ಗೆ ವಿಜಯೇಂದ್ರ ಅವರು ಹೇಳಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ನಾನು CM ಸ್ಥಾನ ತೆರಗಲಿದ್ದೀವಿ ಅಂತ ಗೊತ್ತಾಗಿದೆ. ಇದಕ್ಕೋಸ್ಕರ ಅವ್ರು ಹೇಳಿದ್ದು ಯಾರು ನನ್ನ ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಶಾಸಕರು ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇದು BJP ಅವ್ರಿಗೆ ಹೇಳಿದ್ದಲ್ಲ, ಇದು ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿರೋ ಅಂತ ಕೆಲಸ ಹೈಕಮಾಂಡ್ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಸಿದ್ದರಾಮಯ್ಯ ಇಳಿದ್ರೆ ಒಂದು 30-40 ಕಾಂಗ್ರೆಸ್ ಶಾಸಕರುಗಳು ಅವ್ರ ಪರ ಹೋಗ್ತಾರೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಶಾಸಕರ ಕೊರತೆ ಆಗುತ್ತೆ. ಅದಕ್ಕೋಸ್ಕರ ಕುದುರೆ ವ್ಯಾಪಾರವನ್ನು ಮಾಡ್ತಾ ಇರೋವಂಥವ್ರು ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಸುಮಾರು ಮಂತ್ರಿಗಳು ಹೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಬಂಡವಾಳ ಹಾಕ್ಕೊಂಡು ಇವತ್ತು BJP ಅವ್ರನ್ನ ಖರೀದಿಸುವಂಥ ಒಂದು ಪ್ರಯತ್ನವನ್ನು, ಕೀಳು ಮಟ್ಟ ಪ್ರಯತ್ನವನ್ನು ಅವರು ಮಾಡ್ತಾ ಇರೋದು. BJP ಯಾವತ್ತೂ ಮಾಡ್ತಾಯಿಲ್ಲ. ಅಲ್ಲ, ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಇವತ್ತು ಅವರು 130 ಶಾಸಕರಲ್ಲಿ 36 ಶಾಸಕರಲ್ಲಿ ಸಿದ್ದರಾಮಯ್ಯ ತೆಳಗಡೆ ಇಳಿದ್ರೆ ಒಂದು 50-60 ಶಾಸಕರು 50% ಶಾಸಕರು ಇವತ್ತು ದಂಗೆ ಹೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಾಗಿದೆ. ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯ ರಾಜಕೀಯ ಆಯಾಮಗಳಿಗೆ ಮತ್ತು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ನ ಮುಖಂಡರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV ಬೆಂಗಳೂರು. ಧೀರಜ್ ಮುನ್ರಾಜು ನಮ್ಮ ಜೊತೆ ಇರುವಂಥದ್ದು. ಸರ್, ವಿಜೇಂದ್ರ ಹೇಳಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಕುದುರೆ ವ್ಯಾಪಾರ ಆರಂಭ ಆಗಿದೆ, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ. ಏನು ಹೇಳ್ತೀರಾ ಸರ್? 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ಸಲ್ಲಿ ಈಗ ಒಂದು ಮನೆ 3 ಬಾಗಿಲಲ್ಲ, ಒಂದು ಮನೆ 4-5 ಬಾಗಿಲು ಹಾಕ್ಬಿಟ್ಟವೆ. 4-5 ಜನ ಅಲ್ಲದೆ 8-10 ಜನ CM ಆಕಾಂಕ್ಷಿಗಳು ನಾನು CM ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ BJPಯಲ್ಲಿ ಯಾರಾದರೂ ಒಬ್ಬರಾದರೂ ನಾನು CM ಆಗ್ತೀನಿ ಅಂತ ಹೇಳಿರೋವಂಥದ್ದಲ್ಲ. ಬಹುಮತ ಅವ್ರಿಗಿದೆ. ಅಲ್ಲಿರೋವಂಥವ್ರು ತಮಗೆ ಗೊತ್ತಿದೆ, ಹೆಸರುಗಳು ನಾನು ಯಾವುದೂ ಉಲ್ಲೇಖಿಸಕ್ಕೆ ಹೋಗಲ್ಲ. ಮಂತ್ರಿಗಳೆಲ್ಲರೂ ನಾನೇ CM, ಮಂತ್ರಿ ಇಲ್ಲದೆ ಇರೋವಂಥವ್ರು ನಾನೇ CM ಅಂತ ಹೇಳಿರೋವಂಥದ್ದು, ನಾನು CM ಆಗೋಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ಹೇಳಿರೋವಂಥದ್ದು ತಾವೆಲ್ಲ ಗಮನಿಸಿದ್ದೀರಾ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿರುವಂಥದ್ದು ಅವರು ಅಲ್ಲಿ ಇರುವಂಥ ಆಂತರಿಕವಾಗಿ ಕಾಂಗ್ರೆಸ್ಸಲ್ಲೇ ಕುದುರೆ ವ್ಯಾಪಾರ ನಡೀತಾ ಇದೆ ಬಿಟ್ಟರೆ ಅದ್ರ ಬಗ್ಗೆ ಕ್ಲೀನಾಗಿ ಉಲ್ಲೇಖಿಸಿರುವಂಥದ್ದು ಇದೆಲ್ಲ ಮಾಮೂಲಿ ಯಾರೋ ಧೀರಜ್ ಮುನ್ರಾಜು ಅಂತವರು, ಸಿ.ಕೆ. ರಾಮಮೂರ್ತಿ ಅಂತವರು ಹೇಳಿದ್ರೆ ಪರವಾಗಿಲ್ಲ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ 50 ಕೋಟಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಅವ್ರ ಗೌರವಕ್ಕೆ, ಅವ್ರ ಸ್ಥಾನಕ್ಕೆ ಧಕ್ಕೆ ತರುವಂಥದ್ದು. ಅವ್ರು ಹೇಳಿರೋವಂಥದ್ದೇ ನನ್ನ ಪ್ರಕಾರ ಮಹಾ ತಪ್ಪು. ಅವ್ರ ಸ್ಥಾನದಲ್ಲಿ ಕೂತು 50 ಕೋಟಿ ಆಫರ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂದರೆ ಗಾಳಿಯಲ್ಲಿ ಗುಂಡೊಡಿಯೋಂಥ ಕೆಲಸ ಯಾರೋ ನನ್ನಂಥವ್ರು ಮಾಡಿದ್ರೆ ಪರವಾಗಿಲ್ಲ. ಮುಖ್ಯಮಂತ್ರಿಗಳು ದಯವಿಟ್ಟು ಇನ್ಮೇಲೆ ಗಾಳಿ ಗುಂಡೊಡಿಯೋಂಥ ಕೆಲಸ ಮಾಡಿಬಿಡ್ರಿ. ನಿಮ್ಮ ಪಾರ್ಟಿಯಲ್ಲಿ ಆಗ್ತಿರುವಂಥದ್ದು ನಿಮ್ಮ ಗಮನಕ್ಕೆ ತರದೆ ಯಾರೋ ನಿಮಗೆ ಮಿಸ್ಲೀಡ್ ಮಾಡಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ವಿವರವಾಗಿ ಹೇಳಿದ್ದಾರೆ. ಕುದುರೆ ವ್ಯಾಪಾರ ನಡೀತಾ ಇರೋದು, ಬಣಬಡದಾಡ ನಡೆಯುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಅಲ್ಲಿರುವಂಥ ಪ್ರಭಾವಿಗಳು, ಅಲ್ಲಿರುವಂಥ ಹಣಬಲ ಇರುವಂಥವರು ಕಾಂಗ್ರೆಸ್ ಶಾಸಕರನ್ನೇ ಒಳಗಡೆ ಖರೀದಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು BJP ಶಾಸಕರ ಹೇಳಿಕೆ. ವಿಜೇಂದ್ರ ಹೇಳಿಕೆ ನಂತರ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯ ರಾಜಕೀಯ ಆಯಾಮಗಳಿಗೆ ಮತ್ತು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ನ ಮುಖಂಡರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV ಬೆಂಗಳೂರು. ಇನ್ನು ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಬಿಜೆಪಿಗರು ಪ್ರಯತ್ನವನ್ನ ಪಡ್ತಾ ಇದ್ರೆ 50 ಮಂದಿಗೆ 50 ಕೋಟಿ ರೂಪಾಯಿ ಕೊಡಲು ಪ್ಲಾನ್ ಮಾಡಿದ್ದಾರಾ ಅಂತ CM ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಈಗ ಕಮಲ ನಾಯಕರು ಆಪರೇಷನ್ ಹಸ್ತದ ಬಗ್ಗೆ ಒಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ. ಹಾಗಾದ್ರೆ ಏನದು, ಬನ್ನಿ ನೋಡ್ಕೊಂಡು ಬರೋಣ. ಆಪರೇಷನ್ಗೆ ಆಪರೇಷನ್ ಹಸ್ತ ಬಾಂಬ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟ.
ನಮ್ಮ ಶಾಸಕರನ್ನ ತಮ್ಮತ್ತ ಸೆಳೆಯಲು ಬಿಜೆಪಿಗರು ಕಸರತ್ತು ನಡೆಸಿದ್ದಾರೆ. 50 ಮಂದಿಗೆ 50 ಕೋಟಿ ನೀಡಲು ಡೀಲ್ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ರು. ಆದ್ರೆ ನಮ್ಮವರು ಯಾರು ಅತ್ತ ಕಡೆ ಹೋಗಲ್ಲ ಅಂತ ಕೂಡ ಹೇಳಿದ್ರು. ಆಪರೇಷನ್ ಕಮಲದ ಆರೋಪಕ್ಕೆ ಈಗ ಬಿಜೆಪಿಗರು ಅದೇ ಆಪರೇಷನ್ ಹಸ್ತದ ಬಗ್ಗೆ ಆರೋಪ ಮಾಡಿದ್ದಾರೆ. ಸಾವಿರಾರು ಕೋಟಿ ಇಟ್ಕೊಂಡು ಕುದುರೆ ವ್ಯಾಪಾರಕ್ಕೆ ಸಜ್ಜಾಗಿದ್ದಾರೆ ಎಂದಿದ್ದಾರೆ. ಸಾವಿರಾರು ಕೋಟಿಗೆ ಶಾಸಕರ ವ್ಯಾಪಾರಕ್ಕಿಳಿತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ. ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿ ಜೆ ಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ಸಿಎಂ ವಿರುದ್ಧ ಪಿತೂರಿ ನಡೆದಿದೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಹೇಳಿಕೆ ಅವರ ಹೇಳಿಕೆ ಅಕ್ಷರಶಃ 100ಕ್ಕೆ 100 ಸತ್ಯ. ಕಾಂಗ್ರೆಸ್ನಲ್ಲೇ ಭಾಳಷ್ಟು ಗುಂಪುಗಳಿದೆ, ಒಳ ಬರ್ತಾ ಇದೆ, ಒಳ ಏಟಿದೆ. ಸನ್ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಕಾಂಗ್ರೆಸ್ನಲ್ಲೇ 3-4 ತಂಡಗಳು, ಗುಂಪುಗಳು, ಪ್ರಬಲ ವಿರೋಧಿ ಇದೆ. ಮೂಡ ಹಗರಣ ಬಯಲಿ ಬಂದ ದಾಖಲೆ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ನಿಮ್ಮವರೇ ನಿಮ್ಮನ್ನ ಕೆಳಗಿಳಿಸುತ್ತಾರೆ. ಈಗೇನು ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಸಿ ತಾವು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಭಾಳಷ್ಟು ಕನಸುಗಳನ್ನು ಹೊತ್ತು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಹೆಸರು ಬಹಿರಂಗಪಡಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರು ಕಾಂಗ್ರೆಸ್ಸಿನ ಶಾಸಕರನ್ನು ಏನು 50 ಜನ ಶಾಸಕರು 50 ಕೋಟಿ ಕೊಟ್ಟು ಖರೀದಿ ಮಾಡೋಕ್ಕೆ ಅಂತ ಸಿದ್ದರಾಮಯ್ಯ ಸ್ಫೋಟಕ್ಕೆ ಹೇಳಿಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹೇಳಿಕೆ ಹಾಸ್ಯಾಸ್ಪದ. ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಧಮಕಿ ಹಾಕ್ಯಾರೆ, ನನ್ನನ್ನು ಮುಟ್ರಿ ನೋಡಂತ ಹೇಳಿದ್ರೆ. ಈ ರಾಜ್ಯ ಜನ ಯಾರು ಪರವಾಗಿದ್ದಾರೆ? ಇವ್ರ ಪರವಾಗಿಲ್ಲ. ಕಾಂಗ್ರೆಸ್ನಲ್ಲಿ ನಿಮ್ಮ ಒಳಬರ್ತಗಳು ನೋಡ್ಕೊಳ್ರಿ. ಸಿದ್ದರಾಮಯ್ಯನವರೇ, ನಿಮ್ಮನ್ನು ಇಳಿಸಿ ಮುಖ್ಯಮಂತ್ರಿ ಗಾದಿಗೆ ಕುರ್ಚಿ ಕೂರಲು ನಿಮ್ಮ ಪಕ್ಷದ ಮುಖಂಡರೇ ತಯಾರಾಗಿದ್ದಾರೆ. ಸಾವಿರಾರು ಕೋಟಿ ಶಾಸಕರಿಗೆ ಹಣದ ಆಮಿಷ ತೋರಿಸಿ ಮುಖ್ಯಮಂತ್ರಿ ನಿಮ್ಮನ್ನು ಇಳಿಸಿ ಖಂಡಿತ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಬ್ಬ ಶಾಸಕರು ಎಷ್ಟೆಷ್ಟು ಕೋಟಿ ಆಫರ್ ಕೊಡ್ತಾರೆ ಅನ್ಸುತ್ತೆ ನಿಮಗೆ? ಹಣ ಬೇಕಷ್ಟು ದುಡ್ಡು. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಎಚ್ಚರಿಕೆ. ಕಾಂಗ್ರೆಸ್ ಪಕ್ಷದಿಂದ ನಾನು CM ಸ್ಥಾನ ತೆರಳಿತೀವಿ ಅಂತ ಗೊತ್ತಾಗಿದೆ. ಇದಕ್ಕೋಸ್ಕರ ಅವ್ರು ಹೇಳಿದ್ದು ಯಾರು ನನ್ನ ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಶಾಸಕರು ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇದು BJP ಅವ್ರಿಗೆ ಹೇಳಿದ್ದಲ್ಲ, ಇದು ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿರೋ ಅಂತ ಕೆಲಸ. ಹೈಕಮಾಂಡ್ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಸಿದ್ದರಾಮಯ್ಯ ಇಳಿದ್ರೆ ಒಂದು 30-40 ಕಾಂಗ್ರೆಸ್ ಶಾಸಕರುಗಳು ಅವ್ರ ಪರ ಹೋಗ್ತಾರೆ. ಕಾಂಗ್ರೆಸ್ನಿಂದ ಕುದುರೆ ವ್ಯಾಪಾರ ನಡೆಸಲಾಗ್ತಿದೆ. ಬೇರೆ ಒಬ್ಬ ಮುಖ್ಯಮಂತ್ರಿಗಳನ್ನ ಏನಾರ ಮುಖ್ಯ CM ಮಾಡಬೇಕು ಅಂತ ಹೊರಟಾಗ ಎಲ್ಲಿ ಕೊರತೆ ಆಗುತ್ತೆ ಅಂತ ಇವತ್ತು ಕುದುರೆ ವ್ಯಾಪಾರ ಮಾಡೋದು, ಬೇರೆ ನಮ್ಮ BJP ಶಾಸಕರನ್ನು ಮಾತಾಡ್ಸೋವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ. ಕೆಲವು ಮಂತ್ರಿಗಳು ಮಾಡ್ತಾಯಿದ್ದಾರೆ. ಬಂಡವಾಳ ಇಟ್ಕೊಂಡಿರೋದು ಅವರೇ, BJP ಅವರಲ್ಲ. ಇವತ್ತು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತ ಸಾವಿರಾರು ಕೋಟಿ ರೂಪಾಯಿನ ಕೆಲವು ಮಂತ್ರಿಗಳು ಬಂಡವಾಳ ಇಟ್ಕೊಂಡಿದ್ದಾರೆ. ಇವತ್ತು ಇಳಿಸ್ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಬಿಜೆಪಿ ವಿರುದ್ಧ ಸಿಎಂ ಆಪರೇಷನ್ ಕಮಲ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತಾರೆ ಅನ್ನೋ ಆತಂಕದಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಆದ್ರೆ ಇಲ್ಲಿ ಆಪರೇಷನ್ ಕಮಲ ಆಗ್ತಿದೆಯೋ ಅಥವಾ ಕುದುರೆ ವ್ಯಾಪಾರ ಆಗ್ತಿದೆಯೋ ಗೊತ್ತಿಲ್ಲ. ಇದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.